ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈ ಹುದ್ದೆಗೆ PUC ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಆಯ್ಕೆಯಾದವರಿಗೆ 68,000ವರೆಗೆ ವೇತನವಿರುತ್ತದೆ. ಹಾಗಾದರೆ ಈ ಹುದ್ದೆಗೆ ಈಗ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ಈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಹ್ಯೂಮನ್ ರಿಸೋರ್ಸ್ ಡಿವಿಷನ್ನ ಹೆಡ್ ಆಫೀಸ್ ಆದ ದ್ವಾರಕಾ, ನ್ಯೂ ದೆಹಲಿಯಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತವೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು ಜನವರಿ 24, 2025 ಇಸ್ವಿಯಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ಹಾಕಿ ಪ್ಲೇಯರ್ಸ್ ಆಗಿರುವಂಥ ಮೇಲ್ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಯಾವ ಹುದ್ದೆ ಅಂತ ನೋಡೋದಾದರೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಮತ್ತು ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಎರಡು ಸೇರಿ 9 ಹುದ್ದೆಗಳು ಖಾಲಿ ಇರುತ್ತವೆ. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ನ ಹುದ್ದೆಗೆ ಮಿನಿಮಮ್ 24,000ದಿಂದ ಮ್ಯಾಕ್ಸಿಮಮ್ 64,000ವರೆಗೆ ವೇತನವಿರುತ್ತದೆ. ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗೆ 19,500 ರೂಪಾಯಿಗಳಿಂದ 37,800 ರೂಪಾಯಿಗಳವರೆಗೆ ಮಾಸಿಕ ವೇತನವಿರುತ್ತದೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡುವುದಾದರೆ, ಕಸ್ಟಮರ್ ಸರ್ವಿಸ್ನ ಹುದ್ದೆಗೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಎಜುಕೇಷನ್ ಬಂದು ಗ್ರ್ಯಾಜುಯೇಟ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಸ್ಪೋರ್ಟ್ಸ್ ಪರ್ಸನ್ಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇನ್ ಹಾಕಿ ಸ್ಪೋರ್ಟ್ಸ್ನಲ್ಲಿ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗಳಿಗೆ ಈ ಹುದ್ದೆಯು ಕೂಡ 18 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷ ಏಜ್ ಲಿಮಿಟ್ ಆಗಿದ್ದು, ಈ ಹುದ್ದೆಗೆ ಸೆಕೆಂಡ್ PUC ಪಾಸ್ ಆಗಿದ್ದರೆ ಸಾಕು ಅಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಯೂನಿವರ್ಸಿಟಿ ಅಥವಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಟೂರ್ನಮೆಂಟ್ನಲ್ಲಿ ಸ್ಪೋರ್ಟ್ಸ್ ಆಡಿರುವಂಥ ಬೋರ್ಡ್ನ ಮುಖಾಂತರ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಸ್ಟೇಟ್ ಸ್ಕೂಲ್ ಟೀಮ್ನ ವೈಸ್ನಲ್ಲಿ ಸ್ಪೋರ್ಟ್ಸ್ ಆಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದಲ್ಲದೆ ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ಬೀನ್ ಅವಾರ್ಡೆಡ್ ನ್ಯಾಷನಲ್ ಅವಾರ್ಡ್ಸ್ ಇನ್ ಫಿಸಿಕಲ್ ಎಫಿಷಿಯನ್ಸಿ ಅಂಡರ್ ದಿ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡಿವಿಷನ್. ಅಂದರೆ ಸ್ಪೋರ್ಟ್ಸ್ ಪರ್ಸನ್ಗಳು ಯಾವುದಾದ್ರೂ ನ್ಯಾಷನಲ್ ಅವಾರ್ಡ್ಗಳನ್ನ ಇರುವಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು 2005ರಿಂದ 2097 ಒಳಗಡೆ ಹುಟ್ಟಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC/ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಯಾಗಿದ್ದಲ್ಲಿ 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಗಾಗಿ ನೆಸೆಸರಿ ಇರುವ ಕ್ಯಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಮತ್ತು ಕಾಪಿಯನ್ನು ಇಂಟರ್ವ್ಯೂ ಸಮಯದಲ್ಲಿ ನೀಡಬೇಕಾಗಿರುತ್ತದೆ.
ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನವು ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಮತ್ತು ಫೀಲ್ಡ್ ಟ್ರಯಲ್ಸ್ ಮತ್ತು ಇಂಟರ್ವ್ಯೂ ಆಧಾರದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆದಲ್ಲಿ ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಷನ್ ಮಾಡಲಾಗುತ್ತದೆ ಮತ್ತು ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಫೀಲ್ಡ್ ಟ್ರಯಲ್ಸ್ಗೆ ಕರೆಯಲಾಗುತ್ತಿದ್ದು, ಶಾರ್ಟ್ ಲಿಸ್ಟ್ ಆಗಲು ಪರ್ಫಾರ್ಮೆನ್ಸ್ ಮತ್ತು ಟ್ರಯಲ್ಸ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ ಹಾಗೂ ಫೈನಲ್ ಸೆಲೆಕ್ಷನನ್ನು ಇಂಟರ್ವ್ಯೂ ಮುಖಾಂತರ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಇನ್ನು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಆಫ್ಲೈನ್ ಮೋಡ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಇನ್ನು ಮಿಕ್ಕಿದ ಏನಾದರೂ ಡೌಟ್ ಇದ್ದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದಾಗಿರ್ತದೆ. ಇನ್ನು ನೀವು ಅರ್ಜಿಗಳನ್ನು ಇಲ್ಲಿ ಕಾಣಿಸ್ತಿರೋ ಅಡ್ರೆಸ್ಗೆ ಕಳಿಸಬಹುದಾಗಿದ್ದು, ದಿ ಚೀಫ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಡಿವಿಷನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕಾರ್ಪೊರೇಟ್ ಆಫೀಸ್, ಫಸ್ಟ್ ಫ್ಲೋರ್, ವೆಸ್ಟ್ ವಿಂಗ್, ಫ್ಲಾಟ್ ನಂಬರ್ 4, ಸೆಕ್ಟರ್ 10, ದ್ವಾರಕಾ, ನ್ಯೂ ದೆಹಲಿ 110075. ಈ ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಕಳಿಸಬಹುದಾಗಿರುತ್ತದೆ. ಹಾಗೆ ಅಪ್ಲಿಕೇಶನ್ನ ಜೊತೆಗೆ ನಿಮ್ಮ ಫೋಟೋ ಕಾಪಿಗಳು ಮತ್ತು ಎಜುಕೇಷ್ನಲ್, ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಒಂದು ಕಾಪಿ ಮಾಡಿ ಅಪ್ಲಿಕೇಶನ್ ಫಾರ್ಮ್ನೊಂದಿಗೆ ಅಟ್ಯಾಚ್ ಮಾಡಿ ಸಲ್ಲಿಸಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಕ್ಯಾರೆಕ್ಟರ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತದೆ. ಸ್ಪೋರ್ಟ್ಸ್ ಇದರಲ್ಲಿ ಯಾರಾದರೂ ಅವಾರ್ಡ್ಸ್ ತೊಗೊಂಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇಲ್ಲಿ ಕಾಣಿಸ್ತಿರೋ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ನ್ಯಾಷನಲ್ ಕಾಂಪಿಟೇಷನ್, ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್, ನ್ಯಾಷನಲ್ ಸ್ಪೋರ್ಟ್ಸ್ ಅಥವಾ ಗೇಮ್ ಫಾರ್ ಸ್ಕೂಲ್ಸ್, ಫಿಸಿಕ್ ಎಫಿಷಿಯನ್ಸಿ ಡ್ರೈವ್ಸ್, ಇದು ಯಾವುದಾದ್ರೂ 5ರಲ್ಲಿ ಒಂದಾದರೂ ನೀವು ಸರ್ಟಿಫಿಕೇಟ್ ಅವಾರ್ಡನ್ನು ನೀವು ತೊಗೊಂಡಿದ್ರೆ ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ SC ST OBC ಅಭ್ಯರ್ಥಿಗಳಾದಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಲೇಬೇಕಾಗಿರುತ್ತದೆ. ಮತ್ತು ನೀವೇನಾದರೂ ಆಲ್ರೆಡಿ ಗೌರ್ಮೆಂಟ್ ಕೆಲಸ ಏನಾದರೂ ಮಾಡಿದರೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಫೀಲ್ಡ್ ಟ್ರಯಲ್ಸ್ ಅಥವಾ ಇಂಟರ್ವ್ಯೂ ಸಮಯದಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಅರ್ಜಿಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್, ಇಮೇಲ್ ID ಏನು ನೀಡಲೇಬೇಕಾಗಿರುತ್ತದೆ.
ಹಾಗೆ ಈ ನೋಟಿಫಿಕೇಷನನ್ನು ಜನವರಿ 1, 2025ನೇ ಇಸ್ವಿಯಂದು ಹೊರಡಿಸಲಾಗಿರುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಾರಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.